ನಚಿಕೇತ ಎಂಬ ಪುಟ್ಟ ಬಾಲಕನಿದ್ದನು. ಅವನ ತಂದೆ ಋಷಿ ವಾಜಶ್ರವಸರು ವಿಶ್ವಚೀತಿ ಎನ್ನುವ ಯಜ್ಞವನ್ನು ಮಾಡುತ್ತಿದ್ದರು. ಆ ಯಜ್ಞದ ನಿಯಮದ ಅನುಸಾರ ಅದನ್ನು ನಡೆಸುವವರು ತಮ್ಮ ಎಲ್ಲ ಸಂಪತ್ತನ್ನು ದಾನ ಮಾಡಬೇಕು. ನಚಿಕೇತ ಬಹಳ ಮುಕ್ತ, ಬುದ್ಧಿವಂತ ಮತ್ತು ಪರಿಶುದ್ಧ ಹೃದಯವಂತನಾಗಿದ್ದನು. ಲೌಕಿಕ ಬಯಕೆಗಳಿರುವ ತನ್ನ ತಂದೆಯ ಬಳಿ ಹೆಚ್ಚಿನ ಸಂಖ್ಯೆಯ ಹಸುಗಳಿದ್ದರೂ ಹಾಲು ಕೊಡಲು ಸಾಧ್ಯವಾಗದ ಬಲವಿಲ್ಲದ ಹಸುಗಳನ್ನು ಮಾತ್ರ ದಾನವಾಗಿ ನೀಡುತ್ತಿರುವುದನ್ನು ಅವನು ಗಮನಿಸಿದನು. ನಚಿಕೇತನು ದಾನದ ಜ್ಞಾನವನ್ನು ತನ್ನ ತಾಯಿಯಿಂದ ಪಡೆದಿದ್ದನು. ಆದ್ದರಿಂದ ದೇವರನ್ನು ಮೆಚ್ಚಿಸಲು ಉತ್ತಮ ಮತ್ತು ಉಪಯುಕ್ತ ವಸ್ತುಗಳನ್ನು ಮಾತ್ರ ದಾನ ಮಾಡಬೇಕು ಎಂದು ಅವನಿಗೆ ತಿಳಿದಿತ್ತು. ತನ್ನ ತಂದೆಯನ್ನು ನರಕಕ್ಕೆ ಹೋಗದಂತೆ ರಕ್ಷಿಸಲು ಅವನು ತನ್ನನ್ನು ತಾನೇ ಅರ್ಪಿಸಿಕೊಳ್ಳಲು ನಿರ್ಧರಿಸಿದನು. ಆದ್ದರಿಂದ ಅವನು ತನ್ನ ತಂದೆಯನ್ನು, ನೀವು ನನ್ನನ್ನು ಯಾರಿಗೆ ನೀಡಲಿದ್ದೀರಿ ಎಂದು ಕೇಳಿದನು. ವಾಜಶ್ರವಸರು ತುಂಬ ಕಾರ್ಯನಿರತರಾಗಿದ್ದರು ಮತ್ತು ಉತ್ತರಿಸಲಿಲ್ಲ. ಆದರೆ ನಚಿಕೇತನು ಅದೇ ಪ್ರಶ್ನೆಯನ್ನು ಪದೇ ಪದೇ ಕೇಳುತ್ತಲೇ ಇದ್ದನು. ಅಂತಿಮವಾಗಿ ಅವನ ತಂದೆ ಕೋಪಗೊಂಡು, ನಿನ್ನನ್ನು ಸಾವಿನ ಅಧಿಪತಿಯಾದ ಯಮನಿಗೆ ಅರ್ಪಿಸಲು ಯೋಜಿಸುತ್ತಿದ್ದೇನೆ ಎಂದು ಹೇಳಿದರು. ತನ್ನ ತಂದೆಯ ಮಾತಿಗೆ ನಿಷ್ಠನಾಗಿದ್ದ ನಚಿಕೇತನು ಕಠಿಣ ತಪಸ್ಸು ಮಾಡಿ ಯಮಲೋಕವನ್ನು ತಲುಪಿದನು. ಆದರೆ ಆ ಸಮಯದಲ್ಲಿ ಯಮರಾಜ ಇರಲಿಲ್ಲ. ನಚಿಕೇತ ತಾಳ್ಮೆಯಿಂದ ದ್ವಾರದ ಬಳಿ 3 ದಿನ ಮತ್ತು ರಾತ್ರಿಗಳು ಕಾಯುತ್ತಿದ್ದನು. ಅವನು ಯಮದೇವರ ಪತ್ನಿ ಶ್ಯಾಮಲಾದೇವಿ ನೀಡಿದ ಯಾವುದೇ ಆತಿಥ್ಯವನ್ನು ಸ್ವೀಕರಿಸಲಿಲ್ಲ. ಯಮರಾಜ ಹಿಂದಿರುಗಿದಾಗ ನಚಿಕೇತ ದ್ವಾರದ ಬಳಿ ನಿಂತಿರುವುದನ್ನು ನೋಡಿ ತರುಣ ಬ್ರಾಹ್ಮಣ ಬಾಲಕನನ್ನು ಕಾಯುವಂತೆ ಮಾಡಿದ್ದಕ್ಕಾಗಿ ದುಃಖವಾಯಿತು. ಓ ಬ್ರಾಹ್ಮಣ ಬಾಲಕ, ನೀನು ಯಾರು? ನೀನು ದ್ವಾರದ ಬಳಿ ಹೇಗೆ ಕಾಯುತ್ತಿದ್ದೀಯ? ಓ ಯಮರಾಜ, ನಾನು ನಚಿಕೇತ. ನನ್ನ ತಂದೆ ವಾಜಶ್ರವಸರು ವಿಶ್ವಚೀತಿ ಯಜ್ಞದಲ್ಲಿ ನನ್ನನ್ನು ನಿಮಗೆ ದಾನವಾಗಿ ಅರ್ಪಿಸಿದರು. ನೀವು ನನ್ನನ್ನು ಸ್ವೀಕರಿಸಲು ಕಾಯುತ್ತಿದ್ದೇನೆ. ನಚಿಕೇತ, ನಿನ್ನನ್ನು 3 ಹಗಲು ರಾತ್ರಿ ಯಾವುದೇ ಆತಿಥ್ಯವಿಲ್ಲದೆ ದ್ವಾರದ ಬಳಿಯೇ ಕಾಯುವಂತೆ ಮಾಡುವುದಕ್ಕೆ ನನಗೆ ನಿಜವಾಗಿಯೂ ವಿಷಾದವಿದೆ. ಆದ್ದರಿಂದ ಪ್ರತಿಯಾಗಿ ನಾನು ನಿನಗೆ 3 ವರಗಳನ್ನು ನೀಡುತ್ತೇನೆ. ನನ್ನ ರಾಜ್ಯದಿಂದ ಯಾರು ಭೂಮಿಗೆ ಹಿಂದಿರುಗುವುದಿಲ್ಲ, ಆದರೆ ನಾನು ನಿನಗೆ ಭೂಮಿಗೆ ಹಿಂದಿರುಗಲು ಅನುಮತಿ ನೀಡುತ್ತೇನೆ. ಓ ಯಮರಾಜ, ಧನ್ಯವಾದಗಳು. ನೀವು ತುಂಬ ಕರುಣಾಮಯಿ. ನನ್ನ ಮೊದಲನೆಯ ವರಕ್ಕಾಗಿ ನಾನು ವಿನಂತಿಸುವುದೇನೆಂದರೆ, ನನ್ನ ತಂದೆ ನನ್ನ ಬಗ್ಗೆ ಚಿಂತಿಸಬಾರದು ಮತ್ತು ನನ್ನ ಮೇಲೆ ಅವರ ಕೋಪ ಮಾಯವಾಗಲಿ. ನಾನು ಹಿಂತಿರುಗಿದಾಗ ಅವರು ನನ್ನನ್ನು ಸಂತೋಷದಿಂದ ಸ್ವೀಕರಿಸಲಿ. ಅವರು ಶಾಂತಿಯುತ ಮತ್ತು ಸಂತೃಪ್ತ ವ್ಯಕ್ತಿಯಾಗಲಿ. ತಥಾಸ್ತು. ನಿನ್ನ 2ನೇ ವರವನ್ನು ಕೇಳಿಕೋ. ಓ ಧರ್ಮದ ದೇವರೇ, ನನ್ನ 2ನೇ ವರಕ್ಕಾಗಿ ನಾನು ವಿನಂತಿಸುವುದೇನೆಂದರೆ, ಒಬ್ಬ ವ್ಯಕ್ತಿಯು ಸ್ವರ್ಗ ಮತ್ತು ಅಮೃತವನ್ನು ಪಡೆಯಲು ಸಹಾಯ ಮಾಡುವ ಯಜ್ಞಕ್ಕೆ ಸರಿಯಾದ ಜ್ಞಾನ ಆಚರಣೆಯನ್ನು ನನಗೆ ಕಲಿಸಿ. ನಚಿಕೇತ, ವೇದಗಳ ಮುಖ್ಯ ಉದ್ದೇಶ ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ವಿಷ್ಣುವನ್ನು ಅರಿತುಕೊಳ್ಳುವುದು. ಆದ್ದರಿಂದ ಎಲ್ಲ ಕಾರ್ಯಗಳನ್ನು ವಿಷ್ಣು ಈ ಯಜ್ಞದಂತೆ ಮಾಡಬೇಕು. ಇಲ್ಲದಿದ್ದರೆ ಈ ಭೌತಿಕ ಜಗತ್ತಿನಲ್ಲಿ ಬಣ್ಣಕ್ಕೆ ಕಾಣಬಾಗುತ್ತದೆ. ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ವಿಷ್ಣು ದೇವರ ತೃಪ್ತಿಗಾಗಿ ನಿಮ್ಮ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸಿದರೆ ಆಗ ನೀವು ನೀರಿನಿಂದ ಸ್ಪರ್ಶಿಸದ ಕಮಲದ ಎಲೆಯಂತೆ ಪಾಪದ ಕ್ರಿಯೆಯಿಂದ ಪ್ರಭಾವಿತನಾಗುವುದಿಲ್ಲ. ಓ ಯಮರಾಜ, ನನ್ನ 3ನೇ ವರಕ್ಕಾಗಿ ನಾನು ವಿನಂತಿಸುವುದೇನೆಂದರೆ, ಹುಟ್ಟು, ಸಾವು ಮತ್ತು ಪುನರ್ಜನ್ಮದ ರಹಸ್ಯಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ಚಕ್ರದಿಂದ ಹೊರಬರಲು ಏನಾದರೂ ಮಾರ್ಗವಿದೆಯೇ? ನಚಿಕೇತ, ಪುನರ್ಜನ್ಮದ ವಿಷಯದ ಬಗ್ಗೆ ನನ್ನನ್ನು ಕೇಳಬೇಡ.
ದೇವತೆಗಳು ಸಹ ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡಿಲ್ಲ. ನನಗೆ ಮತ್ತೊಂದು ವರವನ್ನು ಕೇಳು. ಈ ಪ್ರಶ್ನೆಯ ಬದಲಾಗಿ ನಾನು ನಿನಗೆ ಸ್ವರ್ಗಲೋಕದ ವಾಸ ಕೊಡುತ್ತೇನೆ. ಯಮರಾಜ, ಲೌಕಿಕ ಸುಖಗಳು ತಾತ್ಕಾಲಿಕ, ದೀರ್ಘಕಾಲ ಸುಖವನ್ನು ನೀಡುವುದಿಲ್ಲ ಎಂದು ನನ್ನ ತಾಯಿ ನನಗೆ ಹೇಳಿದ್ದರು. ಆದುದರಿಂದ ಅದನ್ನು ಪಡೆಯುವ ಎಲ್ಲ ಆಸೆಗಳನ್ನು ನಾನು ತ್ಯಜಿಸಿದ್ದೇನೆ. ಶಾಶ್ವತವಾದ ದೇವರನ್ನು ಪಡೆಯುವುದೇ ನನ್ನ ಉದ್ದೇಶ. ನಚಿಕೇತ, ಈ ಲೌಕಿಕ ಸುಖಗಳನ್ನು ತ್ಯಜಿಸಿದ ನಿನಗೆ ಸಾವಿನ ನಂತರದ ಸತ್ಯ ಮತ್ತು ವಾಸ್ತವವನ್ನು ತಿಳಿದುಕೊಳ್ಳಲು ಯೋಗ್ಯನಾಗಿದ್ದೀಯ. ಆದ್ದರಿಂದ ನಾನು ನಿನಗೆ ತಿಳಿಸುತ್ತೇನೆ. ಧನ್ಯವಾದಗಳು ಯಮರಾಜ. ಆತ್ಮ ಸ್ವರೂಪವೇನು ಮತ್ತು ಸಾವಿನ ನಂತರ ಆತ್ಮಕ್ಕೆ ಏನಾಗುತ್ತದೆ? ಆತ್ಮವು ಅಮರ ಮತ್ತು ಶಾಶ್ವತ. ಅದನ್ನು ಕೊಲ್ಲಲು ಸಾಧ್ಯವಿಲ್ಲ. ದೇಹವು ನಾಶವಾಗಬಹುದು, ಆದರೆ ಆತ್ಮವು ನಾಶವಾಗುವುದಿಲ್ಲ. ದೇಹ ಸತ್ತಾಗ ಆತ್ಮವು ಸಾಯುವುದಿಲ್ಲ. ಆತ್ಮವು ತನ್ನ ಮನಸ್ಸು, ಬುದ್ಧಿ ಮತ್ತು ಪಂಚೇಂದ್ರಿಯಗಳೊಂದಿಗೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಚಲಿಸುತ್ತದೆ. ಅದನ್ನು ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ. ಸಾವಿನ ನಂತರ ಯಾವ ದೇಹವನ್ನು ಪ್ರವೇಶಿಸಬೇಕೆಂದು ಆತ್ಮವು ಹೇಗೆ ಆರಿಸಿಕೊಳ್ಳುತ್ತದೆ? ಆತ್ಮವು ಕರ್ಮದ ಆಧಾರದ ಮೇಲೆ ದೇಹವನ್ನು ಆರಿಸಿಕೊಳ್ಳುತ್ತದೆ. ಉತ್ತಮ ಕರ್ಮವು ಉನ್ನತ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ, ಆದರೆ ಕೆಟ್ಟ ಕರ್ಮವು ಕೆಳ ಕ್ಷೇತ್ರಕ್ಕೆ ಕಾರಣವಾಗುತ್ತದೆ. ಇದು ಒಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಮಾಡುವ ಕಾರ್ಯಗಳಿಂದ ಆಧರಿಸಲಾಗುತ್ತದೆ. ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಪಡೆಯುವುದು ಹೇಗೆ? ಪಂಚೇಂದ್ರಿಯಗಳನ್ನು ನಿಯಂತ್ರಿಸಿ ಸತ್ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದು ಆತ್ಮದ ನೈಜ ಸ್ವರೂಪವನ್ನು ಅರಿತುಕೊಳ್ಳುವ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಯಮರಾಜ, ಅನೇಕ ಜನರು ಸತ್ಕಾರ್ಯಗಳನ್ನು ಮಾಡುತ್ತಾರೆ, ಆದರೂ ಅವರ ಜೀವನದಲ್ಲಿ ಇನ್ನೂ ದುಃಖ ಅನುಭವಿಸುತ್ತಾರೆ. ಅದು ಏಕೆ? ಸತ್ಕಾರ್ಯಗಳ ಫಲಿತಾಂಶಗಳು ಯಾವಾಗಲೂ ತಕ್ಷಣವೇ ಇರುವುದಿಲ್ಲ. ಕೆಲವೊಮ್ಮೆ ಫಲಿತಾಂಶಗಳು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿಯೂ ಪ್ರಕಟವಾಗಬಹುದು. ಆದರೆ ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ಮುಂದುವರಿಸಬೇಕು. ಮಾನವರ ದುಃಖ ಮತ್ತು ಸಂತೋಷಕ್ಕೆ ಅಂತಿಮ ಕಾರಣವೇನು? ವ್ಯಾಮೋಹವು ದುಃಖವನ್ನು ಉಂಟು ಮಾಡುತ್ತದೆ. ಭೌತಿಕ ಸುಖಗಳಿಂದ ನಿರ್ಲಿಪ್ತತೆಯು ಸಂತೋಷವನ್ನು ಉಂಟು ಮಾಡುತ್ತದೆ. ಯಮರಾಜ, ನನಗೆ ಆತ್ಮಜ್ಞಾನವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ನಚಿಕೇತ, ನೀನು ನಿನ್ನ ಜೀವನದಲ್ಲಿ ಯಶಸ್ವಿಯಾಗು ಎಂದು ನಾನು ನಿನಗೆ ಆಶೀರ್ವದಿಸುತ್ತೇನೆ. ನೀನು ಈಗ ನಿನ್ನ ತಂದೆಯ ಬಳಿಗೆ ಹೋಗಬಹುದು. ಧನ್ಯವಾದಗಳು.